ಮಾಡಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ಸರ್. ಅಂತ ಏನೋ ಭಯಂಕರ ಹೇಳ್ಕೊಳ್ಳುವಂತ ಖರ್ಚೇನಾಗಿಲ್ಲ ಸರ್. ಅದ್ಲಾಸ್ ಆಗಿದೆ ಸರ್. ಅಲ್ಲ ಒಂದು ಅದನ್ನು ನೀವು ಅವ್ರು ಹೇಳ್ತಾರೆ ಸರ್. ಬೇಡ ಸರ್, ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನ್ ಸರ್ ಪ್ರಯೋಜನ? ನಿನ್ನೆ ಹಿಂಗಾಯ್ತು, ನನಗೂ ಅಯ್ಯೋ ಪಾಪ ಅಂತ ನಾನೇ ಅನ್ಕೊಂಡಿದ್ದೀನಿ ಸರ್. ಏನ್ ಮಾಡಕ್ಕೆ, ಅದು ರಿಟರ್ನಬಲ್ ಅಲ್ಲ, ಅದು ನಾನ್ ರಿಟರ್ನಬಲ್ ಫಂಡ್ ಅದು ಅಲ್ಲ ಸರ್. ಅದು ಫಸ್ಟ್ ಅದನ್ನ ನಿಮ್ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ. ಅಲ್ಲ, ನಾನು ನಿನ್ನೆನೋ ಮೊನ್ನೆನೋ ಕೇಳಿದೆ ನಾನು, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಇದನ್ನ ಹಾಕ್ಸಿ ಏನಾದ್ರು ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಏನಾದ್ರು ಹಾಕ್ಸಿ ಅಂತ ನಾನು ಪ್ರಥಮ್ ಸರ್ ಕಾಲ್ ಮಾಡಿ ಕೇಳಿದೆ. ನಾನು ಟ್ರೈ ಮಾಡ್ತೀನಿ ಸರ್, ಹೇಳ್ತೀನಿ ಅಂತ ಹೇಳಿದ್ರು. ಇನ್ನ ಕಾಲ ಮಿಂಚಿಲ್ಲ. ಹೌದು, ಇನ್ನ 4 ದಿನ ಇದೆ, 3 ದಿನ ಇದೆ. ಅಲ್ಲೂ ಕೂಡ ತಲುಪಿಸುವಂತ ವಿಚಾರ ಆಗಲಿಲ್ಲ. ಅಲ್ಲಿ ಯಾರೋ ಮೀಡಿಯೇಟ್ ಇದ್ರು ಅಂದ್ರಲ್ಲ, ಅದೇ ರೀತಿ ಅಲ್ಲಿ ತಲುಪಿಸುವಂತ ವಿಚಾರ ಆಗಲಿಲ್ಲ. ಮೀಡಿಯೇಟ್ರು ಅಲ್ಲಿಗೆ ತಲುಪಿಸಿಲ್ಲ, ನಾನು ಅದೇ ಹೇಳಿದ್ನಲ್ಲ, ಎಲ್ಲಿಗೂ ತಲುಪಿಸಿಲ್ಲ. ಅವರು ಗಾಳಿಲಿ ಮಾತಾಡಿದ್ದ ಅಷ್ಟೇ. ಅಲ್ಲಿ ವಿಷಯ ಹೋಗಿತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಆದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಸೈನ್ ಹಾಕ್ತಾರೆ ವಕಾಲತ್ಗೆ. ಸೊ ಅದರಿಂದ ಗೊತ್ತಿರುತ್ತೆ ದರ್ಶನ್ ಸರ್ಗೆ ಅವಾಗ. ಆಮೇಲೆ ಎಲ್ಲದನ್ನು ಕೂಡ ದರ್ಶನ್ ಸರ್ ಗೊತ್ತಿದೆ. ಸಿವಿಲ್ ಕೋರ್ಟ್ ಕೇಸ್ ಹಾಕಿರೋದ್ರಿಂದ ಈ ಕೋರ್ಟ್ಗೆಲ್ಲ ಅವ್ರ ಕನ್ಸರ್ನ್ ಇಂದನೇ ಹಾಕಿರೋದು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ನೀವು ಇದೆಲ್ಲ ಶುರುವಾಗಿದ್ದು ಈ ಪ್ರೋಮೋ ಬಿಟ್ಟಾದ್ಮೇಲೆ, ಸೊ ವಿಜಯಲಕ್ಷ್ಮಿ ಅವರ ಹತ್ರ ಒಟ್ಟು ಮಾತಾಡುವಾಗ ಅವ್ರು ಏನಾದ್ರು ಓರಲ್ ಆಗಿ ಹೇಳೋದು ಪ್ರೋಮೋ ಬಗ್ಗೆ ಏನಾದ್ರು ಇಲ್ಲ, ನಾನು ಹೇಳಿದ್ದಲ್ಲ ಆವಾಗಲೇ, ನಮ್ಮ ಪರ್ಸನಲ್ ಮ್ಯಾಟರ್ ಏನಾದ್ರು ಇದೆಯಾ ಅಂತ ಕೇಳಿದ್ರು. ನೋಡಿ, ಸಿನಿಮಾಗೆ ಸಂಬಂಧ ಇಲ್ಲ. ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸುಮ್ಮನೆ ನಾನು ಇವಾಗ ಏನೇ ಹೇಳಿದ್ರು ಅದು ಸುಮ್ಮನೆ ಸುಳ್ಳಾಗೋಗ್ಬಿಡುತ್ತೆ. ಸಿನಿಮಾ ನೋಡಾದ್ಮೇಲೆ ಎಲ್ಲ ಗೊತ್ತಾಗೋದು ಅಂತ ಕೇಳಿದೆ. ಮತ್ತೆ ನಾನು ಇನ್ನೊಂದು ಹೇಳಿದೆ, ಮೇಡಮ್ ನಾವು ಬೆಳಗ್ಗೆ ಆದರೆ ಊಟನೇ ತಿನ್ನೋದು, ಬೇರೆ ಏನೂ ತಿನ್ನಲ್ಲ. ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದೇ ಮನೇಲಿ ಇದ್ಕೊಂಡು ಮನೆಯವ್ರ ಬಗ್ಗೆನೇ ನಾವೆಲ್ಲ ಕೆಟ್ಟ ಮಾತಾಡೋಕ್ಕಾಗಲ್ಲ ಅಲ್ಲ. ಸಿನಿಮಾ ಮಾಡೋದಕ್ಕೆ ಮುಂಚೆ ಏನು ಭಯ ಇರಲಿಲ್ಲ, ಮಾಡಿದ್ಮೇಲೆ ಈ ಥರದ ಕಾಂಟ್ರವರ್ಸಿ ಆದ್ಮೇಲೆ ನೀವು ಭಯ ಶುರುವಾಯ್ತಾ? ಇಲ್ಲ ಸರ್, ಸಿನಿಮಾನೇ ಮಾಡಿದ್ದೀನಿ ಅಂತ ಧೈರ್ಯ ಮಾಡಿ ಪ್ರಚಾರಕ್ಕೆ ಬರದೇ ಇರೋದು ದೊಡ್ಡ ವಿಷಯ ಏನಲ್ಲ. ಬಟ್ ಕಾರಣಾಂತರಗಳಿಂದ ನನಗೆ ಒಂದು 2 ಪ್ರೆಸ್ ಮೀಟಿಗೆ ಬಂದಿಲ್ಲ. ಅದು ಬಿಟ್ಟು ಅವ್ರು ಮಾಡಿರೋದೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಒಂದ್ಸಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು ಆ್ಯಂಡ್ ಇನ್ನೊಂದ್ಸಲಿ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್. ಬ್ಯಾಂಗ್ಳೂರಲ್ಲೇ ಇದ್ದಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಔಟ್ಡೋರ್ ಬರೋಕ್ಕಾಗಿಲ್ಲ ಅಷ್ಟೇ. ಪಾಸಿಟಿವ್ ಆಗಿ ತಗೋತೀನಿ ಸರ್. ನಾನು ಸಿನಿಮಾ ಕತೆ ಒಪ್ಕೊಂಡಾಗ್ಲೂ ಶೂಟಿಂಗ್ ಹೋಗುವಾಗ್ಲೂ ಅಷ್ಟೇ ನಾನು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಭಯ ಪಡ್ದೇನೆ. ಬಿಕಾಸ್ ಬೇರೆ ಏನು ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿರೋದಲ್ವಾ. ನಾನು ಕಲಾವಿದ ಆಗಿ ಆ ಪಾತ್ರ ನನಗೆ ಸಿಕ್ಕಿದೆ, ಅದಕ್ಕೇನು ಜಸ್ಟಿಸ್ ಮಾಡಬೇಕು ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಇನ್ನು ಈಗ ಕೇಸ್ಗಳಾಗಲಿ ಅದಕ್ಕೆಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಅದೆಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಆಗೋ ಪ್ರೊಡ್ಯೂಸರ್ಗೆ ಹೋಗಬೇಕು ಅಷ್ಟೇ. ನನ್ನ ಪಾತ್ರದ ನೇಮ್ ಬಂದು ಶೀಲಾ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ. ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಈ ಥರ ಘಟನೆಗಳು, ಕ್ರೈಮ್ಗಳು, ಮರ್ಡರ್ಸ್ಗಳು ಎವ್ರಿಡೇ ಆಗುತ್ತೆ ದಿನ. ಹಂಗಂತ ನಾವೆಲ್ಲ ಪ್ರತಿಯೊಂದನ್ನು ನಾವೊಬ್ರು ಜೀವನಕ್ಕೆ ಅಥವಾ ಕೆಲವೊಬ್ರು ಪಾತ್ರಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ಯಾವುದಕ್ಕೂ ನಾನು ಕಂಪೇರ್ ಮಾಡಲ್ಲ. ಇಲ್ಲ ಸರ್, ಹೌದು, ಎಷ್ಟೊಂದು ಜನ ಇದ್ದಾರೆ. ಗೊತ್ತಿಲ್ಲ, ನಾವು ಆನೆಸ್ಟ್ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಶಾರ್ಟ್ ನೋಟಿಸ್ ಅಂತಲ್ಲ, ನಾವು 10 days ಇಂದನೂ ನಾವು ಇದ್ರ ಬಗ್ಗೆ ಇದು ಮಾಡ್ತಾ ಇದೀವಿ. 10 days ಸಾಲಲ್ಲ ಪ್ರಮೋಷನ್ಗೆ, ನಮ್ಗೆ ಗೊತ್ತು. ಅದು ರೀಚ್ ಆಗಿದೆ ಅಂತ ಅನ್ಕೋತೀನಿ. ಬಾಸ್ ಸಿನಿಮಾ
ವಿವಾದಿಂದನೇ ರೀಚ್ ಆಗಿದೆ. ಪಾಸ್ ಸಿನಿಮಾ ರೀಚ್ ಆಗಕ್ಕೆ ಕಾರಣ ಅಂದ್ರೆ ನೀವುಗಳೇ ಅಷ್ಟೇ. ನೀವಿಲ್ಲ ಅಂದ್ರೆ ಏನಿಲ್ಲ ಸರ್. ಒಂದಿನ ಮುಂಚೆ ಆಗ್ತೀವಿ. ಖಂಡಿತ ಆಗ್ತೀವಿ ಸರ್. ಫಸ್ಟ್ ನೀವೇ ಗುರುವಾರ. ಫಸ್ಟ್ ಆಡಿಯನ್ಸ್ ನೀವೇ ಸರ್. ಖಂಡಿತ ಸರ್, ಸ್ವಾಗತ ಮಾಡ್ತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ಬಂದು ಮಾತಾಡ್ತಾರೆ ಅನ್ಸುತ್ತಾ? ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ಅನ್ಸುತ್ತೆ ಸರ್. ಆ ಪಾತ್ರ ಈ ಸಿನಿಮಾನೇ ಅಂತ ಅಲ್ಲ, ನಾವು ಯಾವುದೇ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತೀವಿ ಅಂದ್ರೆ ಅದು ಅವ್ರಿಗೆ ಮನಸ್ಸು ಮುಟ್ಟಿದ್ರೆ ಅಥವಾ ಅವ್ರ ತಲೆಯಲ್ಲಿ ಉಳ್ಕೊಂಡ್ರೆ ಖಂಡಿತ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಹಾ, ಹೌದು ಸರ್, ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ಮಾಡಿರೋ ಕ್ಯಾರೆಕ್ಟರ್ಗಳು ಪ್ರತಿಯೊಬ್ರು ಕ್ಯಾರೆಕ್ಟರ್ ಎಲ್ಲ ಜನ ತಲೆಗಳಲ್ಲೂ ಉಳ್ಕೊತಾರೆ. ನನ್ನ ತಲೆಯಲ್ಲಂತೂ ನನ್ನ ಲೈಫ್ ಲಾಂಗ್ ಉಳ್ಕೊತಾರೆ ಎಲ್ಲರೂ. ಈ ಸಿನಿಮಾನೇ ನನಗೆ ದೊಡ್ಡ ಬಿಗ್ಗೆಸ್ಟ್ ಮೆಮೊರಿ. ಮರೆಯಕ್ ಆಗದಿರೋ ಅಂತ ಒಂದು ಇನ್ಸಿಡೆಂಟ್ ಅಂತ ಯಾರಾದ್ರೂ ಯಾವತ್ತಾದ್ರೂ ಕೇಳಿದ್ರೆ, ನಿಮ್ ಲೈಫಲ್ಲಿ ಏನಾದ್ರೂ ಯಾವ್ದಾದ್ರು ಅನ್ಫರ್ಗೆಟಬಲ್ ಮೆಮೊರಿ ಅಂತ ಕೇಳಿದ್ರೆ ಬಾಸ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರಿಗೂ. ಸರ್ ಎಲ್ಲದಕ್ಕೂ ಸರ್ ತುಂಬಾ ಸರ್. ನಾವು ಹೈಕೋರ್ಟ್ ಕೇಸ್ ಗೆದ್ದಾದ್ಮೇಲೆ ರಿಲ್ಯಾಕ್ಸ್ ಆಯ್ತು. ಆತರ ಇಲ್ಲ ಸರ್. ಪಾಪ ಶೂಟಲ್ಲಿ ಇರ್ತಾರೆ, ಹೈದರಾಬಾದ್ ಅಲ್ಲಿ ಇದ್ದಾರೆ. ಅವರು ಇಷ್ಟ ಆದಲ್ಲಿ ಎಲ್ಲಾದ್ರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಪಾಪ ಏನ್ ಮಾಡಕ್ಕಾಗುತ್ತೆ ಕೆಲಸದಲ್ಲಿ. ಅಲ್ಲ, ನನಗೆ ಮೇಕಿಂಗು ಫಸ್ಟ್ ಸಿನಿಮಾ ಅಲ್ಲ ಇದು. ಸೊ 5ನೇ ಸಿನಿಮಾ ಒಂಚೂರು ಇದೇ ಈಸಿ ಅಂತ ಅನ್ಸ್ಬಿಡ್ತು ನನಗೆ. ಇವಾಗ ಎಲ್ಲರಿಗಿಂತ ಕಷ್ಟ ಅಂತ ಹೇಳಿದ್ರೆ ಮಾರ್ಕೆಟಿಂಗ್, ಜನಗಳನ್ನ ಅವ್ರಿಗೆ ಮುಟ್ಟಿಸಿ ಥಿಯೇಟರ್ ಕರ್ಕೊಂಡ್ ಬರೋದೇ ದೊಡ್ಡ ಕಷ್ಟ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಹೆಂಗ ರೀಚ್ ಮಾಡೋದು ಅನ್ನೋದೇನೆ ಒಂದು ಕ್ವಶನ್ ಮಾರ್ಕ್. ಯಾವ ತರ ಪಬ್ಲಿಸಿಟಿ ಮಾಡೋದು, ಎಲ್ಲಿ ಪಬ್ಲಿಸಿಟಿ ಮಾಡೋದು. ಪ್ರತಿ ವರ್ಷನೂ ಒಂದೊಂದ್ ತರ ಬೇರೆ ಬೇರೆ ತರ ಆಗ್ತಾ ಇದೆ ಪಬ್ಲಿಸಿಟಿ ಇದು ಪ್ಯಾಟ್ರನ್. ನಾವು 2013 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೀಟ್ಲಿ ಇದಕ್ಕೂ ಇವಾಗಿರೋ ಪ್ಯಾಟರ್ನ್ಗೂ ಅವಾಗಿರೋ ಪ್ಯಾಟರ್ನ್ಗೂ ತುಂಬಾ ತುಂಬಾ ಡಿಫ್ರೆನ್ಸ್ ಇತ್ತು. ಅವಾಗ ನಾವು ಒಂದು 50 ಲಕ್ಷ ಇದ್ರೆ ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಮಾಡಬಹುದಾಗಿತ್ತು. ನಾನು ಎಷ್ಟೊಂದ್ಸತಿ ವೆಂಕಟೇಶ್ ಸರ್ ಮನೆಗೆ ತಗೊಂಡೋಗ್ಬಿಟ್ಟು, ಅವಾಗ ನಾನು ಕಿರಣ್ ಫಸ್ಟ್ ಸಿನಿಮಾ, ಕಿರಣ್ ಪ್ರೊಡ್ಯೂಸರು, ಅವ್ರ ಮನೆಗೆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು, ಸರ್ ಮಾಡಿ ಸರ್ ಪಬ್ಲಿಸಿಟಿ ಅಂತ ಕೊಟ್ಟಿದ್ವಿ. ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಏನ್ ಸರ್ 35 ಲ್ಯಾಕ್ಸ್ಗೆ ಅನ್ಸುತ್ತೆ, 15 ಲ್ಯಾಕ್ಸ್ ಬೇರೆ ಇದಕ್ಕೆ ಎಲ್ಲಾ ಚಾನಲ್ಗೂ ಇದೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಇವತ್ತು ಆ ಥರ ರೀಚ್ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ ಇದೆ. ಆನ್ಲೈನು ಅದು ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಕಷ್ಟ ಇದೆ ಇವಾಗ ರೀಚ್ ಮಾಡೋದು. ಎಲ್ಲಿ ಯಾವ್ದು ಹೋಗ್ತಾ ಇನ್ನೊಂದು ಏನಾಗೋಗ್ಬಿಡುತ್ತೆ, ಪಬ್ಲಿಸಿಟಿ ಇಲ್ಲಿದ್ರೆ ನಮ್ ಸುತ್ತಾ ಇರುತ್ತೆ ಅದು. ಎಲ್ಲೋ ಇವಾಗ ನನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಇವಾಗೆಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಪತ್ರಕರ್ತರು ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲೇ ನಮ್ ಸುತ್ತಾ ಇದೆಯಾ ಅಥವಾ ರೀಚ್ ಆಗ್ತಾ ಇದೆಯಾ ಇಲ್ವೋ ಅಂತಾನೆ ನಮ್ಗೆ ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗಿನ ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಿರೋ ಹೀರೋಗಾಗಿರ್ಲಿ ಪ್ರೊಡ್ಯೂಸರ್ಗಾಗಿರ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸಪೋರ್ಟ್ ಇರಲ್ಲ ಸರ್, ಅದನ್ನು ನೀವೇ ಸಪೋರ್ಟ್ ಅಷ್ಟೇ ಇವಾಗ. ಸರ್ ಥಿಯೇಟ್ರು ಈಗ ಆಲ್ರೆಡಿ ಒಂದು 60 ಆಗಿದೆ. ನಾವೇನೇ ಲಿಮಿಟೆಡ್ ಥಿಯೇಟ್ರುಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾಗೋಗಿದೆ ಅಂದರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದರೆ ಕೊಡೋಕೆ ಮುಂದೆ ಬರ್ತಾ ಇದ್ದಾರೆ. ಕೆಲವರು ಇಲ್ಲಪ್ಪ ನಾನು ತಮಿಳ್ ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮ್ಮ ಮುಂದೆನೇ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳ್ ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನಮ್ಮ ಜೊತೆನೇ ಬರ್ತಾ ಇದೆ, ಅದನ್ನು ಸೆಟ್ ಮಾಡಿದ್ದೀವಿ ಅಂದರೆ ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ ಕಾವೇರಿ ಗಲಾಟೆ ಇಶ್ಯೂ ಎಲ್ಲ ಹೆಂಗೆ ಮಾಡ್ತೀವಿ ಅವರು ಅಂದರೆ ಏನಿಲ್ಲ ಗುರು, ತಮಿಳ್ ಟೈಟ್ಲು ತೆಗಿತೀವಿ, ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ. ನೆನ್ನೆ ಹಂಗಂದ್ರು ನನಗೆ ಶಾಕು. ಅಪ್ಪ ನೀನು ನನ್ನ ಸಿನಿಮಾ ಕೊಡ್ಬೇಡ ಕಣಯ್ಯ, ಕಾವೇರಿ ಜಲ ಭಾಷೆ ಅದು ನಾನು ಹೇಳಿದೆ, ನೀನು ಆ ಕೆಲಸ ಮಾಡೋ, ಫಸ್ಟ್ ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟರ್ ಆ ಯಪ್ಪ ನಿರ್ಮಾಪಕನು ಕೂಡ ಬೇಡ ಸರ್, ಅದು ಯಾಕೆ ಅವ್ರು ಹಾಕ್ಲಿ, ಅದನ್ನ ನಾನೇ ಮಾಡ್ತೀನಿ. ಕೇಸ್ ಹಾಕಲ್ಲ, ನಾನು ಅವ್ರು ಮಾಡಿದ್ದನ್ನ ತೋರಿಸ್ತೀನಿ, ನಾನು ಇಟ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಂದು ಹೇಳ್ತೀನಿ ನಾನು. ಅಲ್ಲ, ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ ಅವ್ರು ಹೋಲ್ಡಿಂಗ್ ಅಲ್ಲಿ ಒಂದು 30-40 ಥಿಯೇಟರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅದು ಅವ್ರು ಮಾಡ್ಲಿ ಆ ಕೆಲಸನ. ಈಗ ಏನ್ ಎಲ್ಲಾ ಸಿನಿಮಾ, ಆ ತಮಿಳು ಸಿನಿಮಾಕ್ಕೆ
ಆ 70 ತಮಿಳು ಟೈಟ್ಲ್ ಏನು ಹಾಕೊಂಡು ಬಿಡಬೇಕು. ಅದು ಬಿಟ್ಬಿಟ್ಟು ಕನ್ನಡ ಹಾಕ್ತೀನಿ, ಕನ್ನಡ ಹಾ? ಹಾ? ಏನ್ ಸರ್? ಸರ್ ತುಂಬಾ ಆಯ್ತು ಸರ್. ಇಲ್ಲ ಅಂದಿದ್ರೆ 80% 80% ಲಾಯರ್ ಇರುತ್ತೆ. ಅಲ್ಲ, ನಾನೇನಾದ್ರೂ ಲಾಯರ್ ಇಲ್ಲ ಅಂದಿದ್ರೆ ನನ್ಗೆ ಕೊಟ್ರಲ್ಲ, ನನ್ನ ಫಿಲಂ ಚೇಂಬರ್ ಇಂದ ಸಸ್ಪೆಂಡ್ ಮಾಡೋಕ್ಕೆ ನೋಟಿಸ್ ಕೊಡಿಸಿದ್ರು. ಜೊತೆಗೆ ನನ್ನ ಬಾರ್ ಕೌನ್ಸಿಲ್ ಬರೀತೀನಿ ಅಂತ ಮಾಡಿದ್ರು. ನಂತರ ಇನ್ನ ಏನೇನೇನೋ ಮಾಡಿದ್ರು, ಯಾವುದಕ್ಕೂ ಜಗ್ಲಿಲ್ಲ, ಕೂಗ್ಲಿಲ್ಲ. ಎಲ್ಲ ಪ್ಲೀಡಿಂಗ್ಸ್ ಅಲ್ಲೂ ಲವ ಇಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಹೇಳಿದ್ರು. ಎಲ್ಲಾದ್ರಲ್ಲೂ ನನ್ನ ಎದುರಿಸೋಕೆ ಡೈರೆಕ್ಟ್ರಿ ಇಂಡೈರೆಕ್ಟ್ ಆಗಿ ಏನೋ ಮಾಡಿದ್ರು, ಎದುರೋ ಮಗ ನಾನಲ್ಲ. ಅದಂತೂ ಸತ್ಯ ಸರ್. ಏನ್ ಸರ್? ಅವ್ರು ಮಾತಾಡಿದೆಲ್ಲ ಚೇಂಬರ್ ಬಗ್ಗೆನೇ ಸರ್. ಅಲ್ಲ ಚೇಂಬರಲ್ಲಿ ಅಲ್ಲ, ನಮ್ದು ಬೇರೆ ಚೇಂಬರಲ್ಲಿ, ನಿರ್ಮಾಪಕರು ಬೇರೆ ಚೇಂಬರಲ್ಲಿ ಇರೋದು. ಈ ನಮ್ದು ಮೇನ್ ಚೇಂಬರಲ್ಲಿ ಇಲ್ಲ ಈ ಸಿನಿಮಾ. ಇದು ಇರ್ಬೋದು ಸರ್. ಎಸ್, ಅದು ನಾನು ಒಪ್ಕೊಂತೀನಿ. ನಿಜವಾಗ್ಲೂ ನಮಗೆ ಈಗ ಏನಿದೆ ನಮ್ಮ ಮೇನ್ ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾದರೂ ಈ ಸಿನಿಮಾ ಇದ್ದಿದ್ರೆ ನಮ್ಗೆ ಆನೆ ಬಲ ಬಂದಿರೋರು, ಸಪೋರ್ಟ್ ಮಾಡಿರೋರು ಎಲ್ಲರೂ. ನಂದು ಎಲ್ಲ ಸಿನಿಮಾನ ಅದೇ ಚೇಂಬರ್ ಅಲ್ಲಿ. ಅವ್ರ ಫಾದರ್ ಹೆಸರಲ್ಲಿತ್ತು. ಅಲ್ಲ, ವಿಷಯ ಏನಂತ ಹೇಳಿದ್ರೆ ನಮ್ಗೆ ಟೈಟಲ್ ಸಿಕ್ಕಿಲ್ಲ ಬಾಸ್ ಅಂತ. ಬಾಸ್ ಅಂತ ಟೈಟಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಆ ಚೇಂಬರ್ ಹೋಗೋದು ಅಷ್ಟೇ. ಸಿನಿಮಾಗೆ ನವ ಅಂತ ಲಾಯರ್ ಸಿಕ್ಕಿದ್ದಕ್ಕೆ ಸಿನಿಮಾ ಮಾಡೋದಕ್ಕೆ ಅನುಕೂಲ ಆಯ್ತಾ? 100% ಸರ್. ಏನಕ್ಕೆ ಅಂತ ಹೇಳಿದ್ರೆ ಲೀಗಲ್ ಟರ್ಮ್ಸ್ ಅಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಏನ್ ಮಾಡಬೇಕು ಮುಂಚೆನೆ ಒಂದು ಸ್ವಲ್ಪ ಪ್ರೆಡಿಕ್ಷನ್ ಇತ್ತು. ಇದು ಮಾಡಿದ್ರೆ ಮುಂದೊಂದು ದಿನ ಕೇಸ್ ಆದ್ರೆ ಈ ತರ ಪ್ರಾಬ್ಲಮ್ ಆಗ್ಬೋದು. ಈಗ ಅವನಿಂದಾಗಿಲ್ಲ, ಅದೇನಿದ್ರು ನಾವು ಲೀಗಲ್ ಬ್ಯಾಟಲ್ ಗೆದ್ದಿರೋದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮತ್ತೆ ನನ್ನ ಕೊಲೀಗ್ CP ಧನಂಜಯ ಅಂತ ಇದ್ದಾರೆ, ಅವರಿಂದ ಸರ್. ವಿಷಯ ಏನಂತ ಹೇಳಿದ್ರೆ ಅವ್ರು ಕೇಳಿದ ಕ್ವಶನ್ ಸರ್ ಅದಲ್ಲ. ಅವ್ರು ಕೇಳಿದ ಏನಂತ ಹೇಳಿದ್ರೆ, ಅವರು ಈ ಸಿನಿಮಾ ಮೇಕಿಂಗ್ ಅಲ್ಲಿ ಲವನಿಂದ ಏನಾದ್ರು ನಿಮ್ಗೆ ಹೆಲ್ಪ್ ಆಯ್ತಾ ಅಂತ. ಆ ಮೇಕಿಂಗ್ ಅಲ್ಲಿ 100% ಲೀಗಲ್ ಆಗಿ ಕರೆಕ್ಟ್ ಆಗಿ ಮಾಡಿದ್ದೀವಿ. ಎಸ್ 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 ಹೌದೌದು. ಎಸ್ ಸರ್. ಸರ್ ಸರ್ ಬೆಂಗಳೂರು ನಾವು ಕಮಲಾನಗರ ಒಂದು ಮೂವಿ ಇದೆ, ಅಲ್ಲಿ ಮಾಡಿದ್ರು. ದಾಸಾಪುರ ಒಂದು ಅಲ್ಲ ದಾಸಾಪುರ ಒಂದು 2 ಅಲ್ಲಿ ಮಾಡ್ದು. ಪಾರ್ಕಿಂಗ್, ಲಾರಿ ಪಾರ್ಕಿಂಗ್ 2 ಅಲ್ಲಿ ಮಾಡ್ದು. ಜೊತೆಗೆ ಕೆಲವು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಮಾಡ್ದು. ಇನ್ನು ಅನೇಕ ಪ್ರೈವೇಟ್ ಎಲ್ಲ ಒಂದು ಸ್ವಲ್ಪ ನಾವು ಮಾಡಬೇಕಾದ್ರೆ ಸೀಕ್ರೆಟ್ ಆಗಿ ಮಾಡಬೇಕು ಅಂತ ಹೇಳಿ ಸೆಟ್ ಹಾಕೊಂಡು ಎಲ್ಲೆಲ್ಲಿ ಮನೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ ಫ್ರೆಂಡ್ಸ್ಗಳು ಮನೆಗಳು ಕನ್ವಿನ್ಸ್ ಅವ್ರು ಕೊಡೋದಿಲ್ಲ, ನಾವು ಬಿಡೋದಿಲ್ಲ. ಪ್ಲೀಸ್ ಕೊಡಿ ಅಪ್ಪ, ನಮ್ಮ ಫ್ಯಾಮಿಲಿ ಮನೆ ಕಂಡ್ರೆ ಶೂಟಿಂಗ್ ಕೊಡಲ್ಲ ನಾವು ಅಂದ್ರೂ ಇಲ್ಲ, ಕೊಡಿ ಅಂತ ಹೇಳಿ ಮಾಡಿದ್ದೇವೆ. ಅಲ್ಲ, ಪಬ್ಬಲ್ಲೂ ಮಾಡಿದ್ದೀವಿ ಸರ್, ಪಬ್ಬಲ್ಲೂ ಮಾಡಿದ್ದೇವೆ. ಅದು ಸರ್ ಇಲ್ಲ ಅದು ಮಾಮೂಲಿ ಸರ್, ಅರಿಯೋದಿಲ್ಲ. ರಾಜಕಾಲುವೆನ ಈಗ ಎಲ್ಲ ಆಗಿದೆಯಲ್ಲ. ಅರ್ಥ ಕೇಳಿಸಿಲ್ಲ ಸರ್. ಕಂಟಿನ್ಯೂಷನ್ ಸಿನಿಮಾದಲ್ಲಿ ತೋರಿಸಿದೀವಿ, ಅಂದ್ರೆ ಟು ಬಿ ಕಂಟಿನ್ಯೂಡ್ ಅಂತ. ಅದು ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದುಡ್ಡು ಬಂದ್ರೆ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್, ಅಷ್ಟೇ ರಿಯಾಲಿಟಿ. ನೆಕ್ಸ್ಟ್ ಮೇಕೆದಾಟು ಅಲ್ಲ ಬಾ ಮೇಕೆದಾಟು ಅಷ್ಟೇನೆ ಸರ್, ರಿಲೀಸ್ ಆಗುತ್ತೆ. ಈಗ ನಮ್ಮ ಆರ್ಟಿಸ್ಟ್ಗಳು ಬಂದಿದ್ದಾರೆ, ದಯವಿಟ್ಟು ಬನ್ನಿ ಸರ್, ಎಲ್ಲರೂ ಪ್ಲೀಸ್ ಬನ್ನಿ, ಎಲ್ಲ ಬನ್ನಿ. ಅಲ್ಲ, ಒಂದೊಂದು ಮಾತಾಡ್ಸ್ಬಿಡ್ತೀವಿ, ದಯವಿಟ್ಟು ಪ್ಲೀಸ್ ಒಂದು 5 ಮಿನಿಟ್ಸ್ ಸರ್. ಆರ್ಟಿಸ್ಟ್ ಬನ್ನಿ ಸರ್, ಎಲ್ಲರೂ ಸರ್. ಅದ್ರ ಬಗ್ಗೆ ಮಾಡೋಣ ಸರ್ ಬನ್ನಿ. ವಿಜಯಶ್ರೀ ಅವರು ಬನ್ನಿ. Dr. Vijay, I'm from Kerala. So I
do a police character in this movie. I'm really happy to be part of this movie. Thank you. ಆಗ್ತದೆ ಪಾತ್ರದ ಬಗ್ಗೆ ಆಲ್ರೆಡಿ ಮೂರು ಸಲ ಹೇಳ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸೊ ವಯಸ್ಸಲ್ಲ ಸರ್, ಲಾಸ್ಟ್ ಪ್ರೆಸ್ಪೆಕ್ಟ್ ಬಿಫೋರ್ ರಿಲೀಸ್ ಲಾಸ್ಟ್ ಟೈಮ್ ಹೇಳಿದ್ರೆ ಇದನ್ನ. ಸೊ August 7 ರಿಲೀಸ್ ಆಗ್ತದೆ. ಎಲ್ಲರೂ ಸಿನಿಮಾ ನೋಡಿ. ನೀವು ಎಲ್ಲ ಸಿನಿಮಾ ನೋಡಿ. ಇದರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ ಇದರಿಂದ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಸ್, ಇನ್ನೂ ಒಂದಷ್ಟು ಪಾತ್ರಗಳು ಚಾನ್ಸಸ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ. ಇದರಲ್ಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಇಬ್ಬರು ಪಾತ್ರಗಳು ತುಂಬ ಅಷ್ಟೇ ಚೆನ್ನಾಗಿದೆ. ಸೊ 7ನೇ ತಾರೀಕು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ. ಒಂದೇ ಹೇಳೋದು ನಮ್ಮ ಡೈರೆಕ್ಟರ್ ಸರ್ಗೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಥ್ಯಾಂಕ್ ಯು. ಅಂತೇಳಿ ಹುಬ್ಳಿಂದ ಬಂದಿದ್ದೀನಿ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆನಂದ್ ಅಂತ ಹೇಳಿ. ಸೊ ಫಸ್ಟ್ ದರ್ಶನ್ ಸರ್ಗೆ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ಗೆ ಇದು ಮೂವಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಒಂದು ಸಲ್ಯೂಟು. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಸ್ ಫ್ಯಾಮಿಲಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ಅವೆಲ್ಲ ಅರ್ಥ ಆಗಿದ್ದಕ್ಕೆ ಇವತ್ತೆಲ್ಲ ಕೇಸ್ ಗೆದ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಲವ ಸಿಕ್ಕಿದ್ದಾರೆ. ಹಾಗಾಗಿ ಅವರು ಫೈನಾನ್ಸ್ ನಾನು ಕೊಡ್ಸಿದ್ದೀನಿ ಅಂತಂದ್ರು ಅವೆಲ್ಲ ಏನೂ ಇಲ್ಲ ಪಾಪ, ಆಯ್ತಾ. ಪಾಪ ಯಾವುದೇ ಕಾರಣಕ್ಕೂ ಕೂಡ ನನಗೆ ಯಾವತ್ತೂ ₹1 ಕೂಡ ಕಮ್ಮಿನೂ ಮಾಡಿಲ್ಲ. ನನಗೆ ಯಾವತ್ತೂ ಆಟನೂ ಆಡೋದೇ ದುಡ್ಡು ಕೊಟ್ಟಿದ್ದಾರೆ. ಏನು ನನ್ನ ಹತ್ರ ಕೆಲಸ ಮಾಡಿಸ್ಕೊಟ್ರು ಅದಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಗೆದ್ಕೊಂಡ್ ಬಂದಿದ್ದಾರೆ. ಈ ಪಿಕ್ಚರ್ ಚೆನ್ನಾಗಾಗಲಿ. ನಮ್ಮ ಜಗದೀಶ್ ಅವ್ರು ಕೇಳೋ ನೆಕ್ಸ್ಟ್ ಇಯರ್ ಶುರು ಮಾಡ್ತಾರೆ ಅಂತೇಳಿ, ದುಡ್ಡು ಬಂದರೆ ಈಗ ಶುರು ಮಾಡ್ತೀನಿ ಅಂತ ಹೇಳಿ ಈ ವರ್ಷನೇ. ಅವರೇ ದೊಡ್ಡ ಫೈನಾನ್ಷಿಯಲ್. ಧನುಷ್ ಅವರೇ ಭಿಕ್ಷೆ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಎನಿವೆ ಎಲ್ಲರಿಗೂ ಒಳ್ಳೇದಾಗಿ ಕೇಳ್ಕೊತೀನಿ ಬಾಸ್ ತಂದೆ. ಥ್ಯಾಂಕ್ ಯು. ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ ಕ್ಯಾರೆಕ್ಟರ್. ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆಲ್ಮೋಸ್ಟ್ 18 hours 20 hours ಎಲ್ಲ ಶೂಟ್ ಮಾಡಿದ್ವಿ. ಇದಕ್ಕೆ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 18 hours ಶೂಟಿಂಗ್ ಇರ್ತಾ ಇತ್ತು. ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ ದಿನ ಎಲ್ಲ 18 hours ಅಂತ ಶೂಟಿಂಗ್ ಇದ್ದೇ ಇರ್ತಾ ಇತ್ತು. ಒಂದಿನ ಮಾತ್ರ 24 hours ಮಾಡಿದ್ವಿ. ಅದರಲ್ಲಿ ಆ 24 hours ಕೆಲಸ ಮಾಡ್ತಾ ಇರ್ಬೇಕಾದ್ರೂ ಶರತ್ ಅದೇ ಎನರ್ಜಿಯಿಂದ, ಅದೇ ಉತ್ಸಾಹದಿಂದ, ಎನರ್ಜಿ ಉತ್ಸಾಹ ಎರಡು ಒಂದೇ ಅಲ್ವಾ ಇಂಗ್ಲಿಷ್ ಕನ್ನಡ ಅಷ್ಟೇ, ಅದೇ ಸ್ಪಿರಿಟ್ ಅಂತ ಇರುತ್ತಲ್ಲ, ಅದು ಲಾಸ್ಟ್ ಮೂಮೆಂಟ್ ಅವ್ರಿಗೂ ಕಳ್ಕೊಂಡಂಗೆ ಇನ್ನೂ ಒಂದಿನ ಕಂಟಿನ್ಯೂ ಮಾಡಿದ್ರು ಮಾಡೋ ತರ ವ್ಯಕ್ತಿ. ನನಗೆ ಒಬ್ಬ ತುಂಬಾ ಕ್ಲೋಸೆಸ್ಟ್ ಪರ್ಸನ್ ಇನ್ DOP ಎಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಲ್ಲ ಅದರಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ಶರತ್. ಅದು ತುಂಬಾ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಅವ್ರ ವರ್ಕು ಅಷ್ಟೇ. ಓವರಾಲ್ಟು ಶರತ್ ಇಲ್ಲ ರಿಯಲ್ ಫ್ಯಾಕ್ಟ್. ಅವ್ರಿಗೆ ಕಾಂಟ್ರವರ್ಸಿಗೆ ಎದುರ್ಕೊಂಡ್ರೆ ಪಾಪ ಹೋಗಿದ್ದು. ನಾನೊಂದನ್ನು ಬೇಡ ಅಂದೆ, ವಿಲಿಯಂ ಬೇಡ ಬಿಡು, ಬೇರೆ ಹಾಕೋದು ಅಂತ ಇನ್ನೊಬ್ಬ ಸ್ನೇಹಿತನ ಹಾಕೊಂಡೆ. ಅವನು ಯಾಕೆ ಹಿಂಗ್ ಹೊಡೆದ. ಫಸ್ಟೇ ದಿನನೇ ಬಂದಾಗ ಆ ಮೋರಿ ಪಕ್ಕ ಕ್ಯಾಮ್ರಾ ಇತ್ತಿದಂಗೆ ನಾನು ಜೀವನ ಹಾಳು ಮಾಡ್ತಾರ ನಿನ್ ಜೊತೆ ಅವನಿಗೆ ಓಪನ್ ಆಗಿ ಹೇಳಿದ್ದು. ಆಮೇಲೆ ಪಕ್ಕ ಇವನಿದ್ದ, ಏನೋ ಶರತ್ ಮಾಡ್ತೇನಮ್ಮ ಅಂದೆ. ಸರ್ ಮಾಡ್ತೀನಿ ಸರ್ ಅಂದ. ಆಮೇಲೆ ವಿಲಿಯಂ ಸರ್ ನನ್ನ ಮಾತು ಕೇಳಿದ್ದ. ಹೇಳ್ತಿದ್ದಂಗೆ ವಿಲಿಯಂ ಹಿಂಗೆ ಆಯ್ತಾ ಗುರು ಏನು ಅಂದೆ. ಸರ್ ಅವ್ನು ಮಾಡ್ತೀನಿ ನಾವು ಮಾಡಿ ಸರ್ ಅಂತ. ಹಾಗಾಗಿ ಶರತ್ ಮಾಡೋದು ತುಂಬಾ ಅದ್ಭುತವಾದ ಕೆಲಸಕಾರ. ಅವನಿಗೆ ಕುಂತ್ಕೊಳ್ಳೋಕೆ ಸ್ಟೂಲ್ ಕೊಟ್ಟಿಲ್ಲ, ಆ ತರ ಫಸ್ಟ್ ಅಲ್ಲಿ ವರ್ಕ್ ಮಾಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮ ಕಾಟ ಎಲ್ಲ ಸಹಿಸ್ಕೊಂಡು ಮಾಡಿದ್ದಾನೆ. ಬಟ್ ಇಲ್ಲಿರೋರ್ಗೆ ಎಲ್ಲರಿಗೂ ನಾವು ಹೇಳ್ಬೇಕು ಅಂದ್ರೆ ಇಂಥ ಆರ್ಟಿಸ್ಟ್ಗಳು ಒಬ್ರು ಕೂಡ ಕಿರ್ಕೊಟ್ಟಿಲ್ಲ. ಕೆಲವು ಸಲ ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ. ನಾನು ಅವ್ರು ನೀರು ಕುಡಿಯೋಕೆ ಹೋದ್ರೆ ಬಾಪ ಹಾರೋಡೋಗ್ತಾರೆ. ಒಂದು ಸೆಟ್ಟಲ್ಲಿ 20-25 ಜನ ಇದ್ದೀವಿ ಒಂದೊಂದು ಶಾರ್ಟ್ಸ್ ಅಲ್ಲಿ. ಅಂತ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ಸಹಕರಿಸಿ ಮಾಡಿದ್ದಾರೆ. ಪಾಪ ಮೋನಿಕಾನು ಕೂಡ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಸಾರಿ ಅವ್ರದ್ದು ಒಂದಿದಾಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಿನಿಮಾ ನೋಡೋಕೆ ಮೋನಿಕಾ ಅಂತ ಇದ್ರು. ಎಲ್ಲರೂ ಕೂಡ ಪಾಯಲ್ ಚಂಗಪ್ಪನು ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದ್ಭುತವಾಗಿ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೇನಾದರೂ ನೋವಾಗಿದ್ರೆ ನನ್ನಿಂದ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶರತ್ ಮಾತಾಡಿ. ನನ್ನ ಹೆಸರು ಶರತ್ ಎನ್ನಾರ್ಪುರ ಅಂತ. 7ನೇ ತಾರೀಕು ಸಿನಿಮಾ ನೋಡಿ ನೀವು ಹೇಳಿ. ಥ್ಯಾಂಕ್ ಯು.